ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಜೆಪಿ ಶಾಸಕ ಬೈರತಿ ಬಸವರಾಜರನ್ನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ 42ನೇ ಎಸಿಜೆಎಂ ಕೋರ್ಟ್. 42ನೇ ಎಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರು ಈ ಆದೇಶವನ್ನು ನೀಡಿದ್ದಾರೆ. ಹೀಗಾಗಿ ಮುಂದಿನ ಶನಿವಾರದವರೆಗೂ ಪೊಲೀಸ್ ಕಸ್ಟಡಿಯಲ್ಲಿ ಬೈರತಿ ಬಸವರಾಜ್ ಇರಲಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯೇ ಬೈರತಿ ಬಸವರಾಜ್ ಅವರ ಬಂಧನ ಆಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಮರುದಿನ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮುಂಚೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿದಂತಹ ಟೈಮ್ನಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಿರೋದು ಕಾಣಿಸಿತ್ತು. ಹಾಗಾಗಿ ಕೋರ್ಟ್ಗೆ ಹಾಜರುಪಡಿಸಿದಾಗ ಜಯದೇವಾದಿಂದ ಮೆಡಿಕಲ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬನ್ನಿ ಅನ್ನುವಂತಹ ಸೂಚನೆಯನ್ನ ನ್ಯಾಯಾಧೀಶರು ನೀಡ್ತಾರೆ. ಅದಾದ ಬಳಿಕ ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಓಕೆ ಆದ ನಂತರದಲ್ಲಿ ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗಿಲ್ಲ, ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವುದು ಕನ್ಫರ್ಮ್ ಆದಂತಹ ನಂತರದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಕಸ್ಟಡಿಗೆ ಮನವಿ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಯಾಕಂದ್ರೆ ಮೊನ್ನೆ ಬಂಧನ ಮಾಡಿದ ನಂತರದಲ್ಲೂ ಕೂಡ ಬೈರತಿ ಬಸವರಾಜ್ ಅವರನ್ನ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಣೆಯನ್ನ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಮಗೆ ವಿಚಾರಣೆಗೆ ಸಮಯ ಬೇಕು, ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಬೈರತಿ ಬಸವರಾಜು ಅವರಿಂದ ಹೇಳಿಕೆಯನ್ನ ಪಡೆಯಬೇಕು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. 9 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಎನ್ನುವಂತ ಮಾಹಿತಿ ಇತ್ತು. ಆದರೆ ನ್ಯಾಯಾಧೀಶರು 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಬೈರತಿ ಬಸವರಾಜು ಅವರನ್ನ ಒಪ್ಪಿಸಿದ್ದಾರೆ. ಅಲ್ಲಿಗೆ ಮುಂದಿನ ಶನಿವಾರದವರೆಗೂ ಬಿಜೆಪಿ ಶಾಸಕ ಬೈರತಿ ಬಸವರಾಜು ಸಿಐಡಿ ಕಸ್ಟಡಿಯಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಎದುರಿಸಬೇಕಿದೆ. 42ನೇ ಎಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರು 7 ದಿನಗಳ ಕಾಲ ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿದ್ದಾರೆ. ಕಳೆದ ವರ್ಷ ಬಿಕ್ಲು ಶಿವ ಕೊಲೆ ಪ್ರಕರಣ ನಡೆದಂತಹ ಸಂದರ್ಭದಲ್ಲೇ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿಬಂದಿತ್ತು. ಎಫ್ಐಆರ್ ದಾಖಲಾದಾಗ 5ನೇ ಆರೋಪಿಯಾಗಿ ಬೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಅದಾದ ನಂತರ ಒಂದೆರಡು ಬಾರಿ ವಿಚಾರಣೆಗೆ ಹಾಜರಾಗ್ತಾರೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಬೈರತಿ ಬಸವರಾಜು ಅವರು. ಆದರೆ ಅದಾದ ಬಳಿಕ ಸೆಷನ್ನ ನಂತರದಲ್ಲಿ ಕಳೆದ ಡಿಸೆಂಬರ್ನಲ್ಲಾದಂತಹ ಸೆಷನ್ನ ಬಳಿಕ ಅಜ್ಞಾತವಾಸಕ್ಕೆ ಹೋಗ್ಬಿಡ್ತಾರೆ. ಸಾಕಷ್ಟು ಪ್ರಯತ್ನ ಪಡ್ತಾರೆ ನಿರೀಕ್ಷಣಾ ಜಾಮೀನನ್ನ ಪಡೆಯೋದಕ್ಕೆ. ಆದ್ರೆ ನಿರೀಕ್ಷಣಾ ಜಾಮೀನು ಯಾವಾಗ ಸುಪ್ರೀಂ ಕೋರ್ಟ್ ನಿಂದಾನೇ ರಿಜೆಕ್ಟ್ ಆಗುತ್ತೋ ಆ ನಂತರ ರಾಜ್ಯಕ್ಕೆ ವಾಪಸ್ಸಾದಂತಹ ಸಂದರ್ಭದಲ್ಲಿ ಅವರ ಬಂಧನ ಆಗಿರುವುದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ, ಎಷ್ಟು ದಿನಗಳ ಕಾಲ ಸಿಐಡಿ ತನ್ನ ಕಸ್ಟಡಿಗೆ ಬೈರತಿ ಬಸವರಾಜು ಅವರನ್ನ ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿತ್ತು. ಈಗ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಮುಂದಿನ ತನಿಖೆ, ಮುಂದಿನ ವಿಚಾರಣೆ ಯಾವ ರೀತಿ ಆಗಿರುತ್ತೆ ಶಿವಕುಮಾರ್? ವಿದೇಶಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 11 ದಿನಗಳ ಕಾಲ ಬೈರತಿ ಬಸವರಾಜ್ ಅವರ ವಿಚಾರಣೆ ಅಗತ್ಯ ಇದೆ ಅಂತೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ಸಿಐಡಿ ತನಿಖಾಧಿಕಾರಿಗಳು ಮಾಡಿದ್ರು. ಆದ್ರೆ ಸಿಐಡಿ ತನಿಖಾಧಿಕಾರಿಗಳ ರಿಮೈಂಡ್ ಅರ್ಜಿ ಹಾಗೂ ಬೈರತಿ ಬಸವರಾಜ್ ಅವರ ಹೆಲ್ತ್ ರಿಪೋರ್ಟ್ ಅನ್ನು ನೋಡಿದಂತ ನ್ಯಾಯಾಧೀಶರು 42ನೇ ಎಸಿಜೆಎಂ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸಕ್ಕೆ ಇವತ್ತು ಶಾಸಕ ಬೈರತಿ ಬಸವರಾಜ್ ಅವರನ್ನು ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸುಮಾರು 7 ದಿನಗಳವರೆಗೂ ಅಂದ್ರೆ ಮುಂದಿನ ಶನಿವಾರದವರೆಗೂ ಕೂಡ ಸಿಐಡಿ ಪೊಲೀಸರ ಕಸ್ಟಡಿಗೆ ಕೊಟ್ಟು 42ನೇ ಎಸಿಜೆಎಂ ನ್ಯಾಯಾಧೀಶರು ಆದೇಶವನ್ನು ಮಾಡಿರುವಂತದ್ದು. ಕಳೆದ ಜುಲೈ 15ನೇ ತಾರೀಕು ಬಡತಿನಗರ ರೌಡಿ ಶೀಟರ್ ಆದಂತಹ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಹಿಂದೆ 2 ಬಾರಿ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಂತ ಶಾಸಕ ಬೈರತಿ ಬಸವರಾಜ್ ಕೇವಲ ವಿಚಾರಣೆಯನ್ನ ಮುಗಿಸಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಅವರಕ್ಕೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರಲಿಲ್ಲ. ಆದ್ರೆ ಯಾವಾಗ ಪ್ರಕರಣದಲ್ಲಿ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಅರೆಸ್ಟ್ ಆಗ್ತಾನೆ, ಆತ ಅರೆಸ್ಟ್ ಆದಂತ ನಂತರದಲ್ಲಿ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರದ ಬಗ್ಗೆ ಮಹತ್ವದ ಸಾಕ್ಷ್ಯಾಧಾರಗಳು ಸಿಐಡಿ ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗುತ್ತೆ. ಜೊತೆಗೆ ಸಿಐಡಿ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಸೆಷನ್ಸ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ನವರೆಗೂ ಕೂಡ
ಅರ್ಜಿ ಹಾಕುವಂತ ಕೆಲಸವನ್ನ ಶಾಸಕ ಬೈರತಿ ಬಸವರಾಜ್ ಮಾಡ್ತಾರೆ. ಆದ್ರೆ ಸೆಷನ್ಸ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಶಾಸಕ ಬೈರತಿ ಬಸವರಾಜ್ ಅರ್ಜಿ ವಜಾ ಆಗುತ್ತೆ. ಜೊತೆಗೆ ಸಿಐಡಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಮುಂದೆ ಹಾಜರಾಗಲೇಬೇಕಂತೇಳಿ ಸೆಷನ್ಸ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಸೂಚನೆ ಸಿಗುವಂತದ್ದು. ಸದ್ಯ ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಶಾಸಕ ಬೈರತಿ ಬಸವರಾಜ್ ಕಳೆದ 2 ದಿನಗಳ ಹಿಂದೆ ಅಹಮದಾಬಾದ್ ನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದು ಬಂಧಿಸುವಂತ ಕೆಲಸವನ್ನ ಬೆಂಗಳೂರಿನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಪ್ರೊಸೀಜರ್ ಮುಗಿಸ್ತಿದ್ದಂತೆ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದೇ ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಶಾಸಕ ಬೈರತಿ ಬಸವರಾಜ್ ಅವರ ವಕೀಲರು ಮಾಡ್ತಾರೆ. ಕೋರ್ಟ್ ನ್ಯಾಯಾಧೀಶರ ಸೂಚನೆಯಂತೆ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸ್ತಾರೆ. ಅಲ್ಲಿ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಕೊಟ್ಟಂತ ರಿಪೋರ್ಟ್ ನ ಆಧಾರದ ಮೇಲೆ ಹೆಚ್ಚಿನ ತಪಾಸಣೆಗಾಗಿ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸರಿಸುಮಾರು 1.5 ದಿನಗಳ ಕಾಲ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವ್ರಿಗೆ ಪ್ರಾಥಮಿಕ ತಪಾಸಣೆಯನ್ನ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪರೀಕ್ಷೆಗಳನ್ನ ಮಾಡಿರುವಂತದ್ದು. ಆಂಜಿಯೋಗ್ರಾಮ್ ಪರೀಕ್ಷೆಯನ್ನು ಕೂಡ ಜಯದೇವ ಆಸ್ಪತ್ರೆಯ ವೈದ್ಯರು ಮಾಡಿ ವರದಿಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಶಾಸಕ ಬೈರತಿ ಬಸವರಾಜ್ ಫಿಟ್ ಅಂಡ್ ಫೈನ್ ಅನ್ನೋ ರಿಪೋರ್ಟ್ ಬರ್ತಿದ್ದಂತೆ ಅವರನ್ನ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶ ನಿವಾಸಕ್ಕೆ ಹಾಜರುಪಡಿಸಿರುವಂತದ್ದು. ಜೊತೆಗೆ 7 ದಿನಗಳ ಕಾಲ ಪೊಲೀಸ್ ಅಧಿಕಾರಿಗಳು ಸಿಐಡಿ ಪೊಲೀಸ್ ಅಧಿಕಾರಿಗಳ ಕಸ್ಟಡಿಗೆ ಸದ್ಯ ಪಡ್ಕೊಂಡಿರುವಂತದ್ದು. ವಿಶೇಷವಾಗಿ ಬಿಕ್ಲಿ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಅಸಲಿ ವಿಚಾರಣೆ ಶುರುವಾಗೋದೇ ಈಗಲಿಂದ ಅಂತಾನೆ ಹೇಳ್ಬೋದು. ವಿದ್ಯಾಶ್ರೀ ಶಿವಕುಮಾರ್, ಆ ವಿಚಾರಣೆಯೇ ಹೇಗಿರುತ್ತೆ ಅನ್ನುವಂತಹ ಕುತೂಹಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮುಕುಲ್ ರೋಹಟಗಿ ಅವರು ಇವ್ರ ಪರವಾಗಿ ವಾದವನ್ನ ಮಂಡನೆ ಮಾಡುವಂತಹ ಟೈಮ್ನಲ್ಲಿ ಪ್ರಮುಖ ಆರೋಪಿ ಜಗ್ಗನಿಗೂ ಬೈರತಿ ಬಸವರಾಜ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ಕೋರ್ಟ್ ಹೇಳಿದ್ ಒಂದೇ ಮಾತು, ಇಷ್ಟು ದಾಖಲೆಗಳನ್ನ ಸಿದ್ಧ ಮಾಡಿಕೊಟ್ಟಿದ್ದಾರೆ ಪೊಲೀಸ್ನವರು, ತನಿಖೆ ಮಾಡಿ ಈ ರೀತಿಯಾಗಿ ಇವರಿಬ್ಬರ ನಡುವಿನ ಸಂಪರ್ಕ ಯಾವ ರೀತಿಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ನೀವು ಹೇಗೆ ಹೇಳ್ತೀರಿ? ಹಾಗಾಗಿ ಕೆಳಹಂತದ ನ್ಯಾಯಾಲಯಕ್ಕೆ ಹೋಗಿ ಅನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು. ಹಾಗಾಗಿನೇ ಈಗ ಮುಂದಿನ ವಿಚಾರಣೆ ಇದೆಯಲ್ಲ, 7 ದಿನಗಳ ಕಾಲದ ವಿಚಾರಣೆ, ಯಾವ ರೀತಿಯಾದಂತಹ ಮಾಹಿತಿಯನ್ನ ಪಡೆಯುವಂತಹ ಪ್ರಯತ್ನ ಬೈರತಿ ಬಸವರಾಜು ಅವರಿಂದ ಆಗುತ್ತೆ ಸಿಐಡಿ ಅಧಿಕಾರಿಗಳಿಂದ ಅಂತ ಹೇಳಿ. ವಿದೇಶಿ ಪ್ರಕರಣ ಅಂದ್ರೆ ಬಿಕ್ಲಿ ಶಿವ ಹತ್ಯೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಜಗದೀಶ್ ಜೊತೆಗೆ ಹತ್ಯೆ ಆಗಿರುವಂತಹ ರೌಡಿ ಶೀಟರ್ ಬಿಕ್ಲಿ ಶಿವ ಏನಿದಾನೆ, ಇಬ್ರು ಕೂಡ ಮೊದಲಿಂದ ಸ್ನೇಹಿತರು. ಜೊತೆಗೆ KR ಪುರಂ ಭಾಗದಲ್ಲಿ ಇಬ್ರು ಕೂಡ ರಿಯಲ್ ಎಸ್ಟೇಟ್ ಕೆಲಸವನ್ನ ಮಾಡ್ಕೊಂಡಿದ್ದಂತವ್ರು. ಜೊತೆಗೆ ಕಳೆದ ಹಲವು ವರ್ಷಗಳ ಹಿಂದೆ ಇಬ್ರು ಕೂಡ ಶಾಸಕ ಬೈರತಿ ಬಸವರಾಜ್ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂತ ವ್ಯಕ್ತಿಗಳು, ಮೊದಲಿಂದ ಪರಿಚಯ ಇದ್ದಂತವ್ರು. ಕಿತ್ತೂರಿನ ಜಮೀನ ವಿಚಾರವಾಗಿ ಮೊದಲು ಜಮೀನನ್ನ GPA ಮಾಡ್ಕೊಳ್ಳುವಂತ ಕೆಲಸವನ್ನ ಬಿಕ್ಲಿ ಶಿವ ಮಾಡ್ಕೊಂಡಿರ್ತಾನೆ. ಅಂದ್ರೆ ಜಮೀನನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ, ಆತ ತನ್ನ ಹೆಸರಿಗೆ ಮಾಲೀಕರಿಂದ GPA ಮಾಡ್ಕೊಂಡಿರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಜಗ್ಗ ಏನಿದ್ದಾನೆ ಆತ ಕೂಡ ಜಾಗಕ್ಕೆ ಹೋಗುವಂತದ್ದು. ನಂತರದಲ್ಲಿ ನನಗೆ ಬೇಕು, ನೀನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, GPA ಮಾಡ್ಕೊಂಡಿದ್ಯಾ ಅಂತೇಳಿ ಅದೇ ವಿಚಾರಕ್ಕೆ ಮೊದಲು ಇಬ್ಬರ ಮಧ್ಯ ವೈಮನಸ್ಸು ಶುರುವಾಗಂತದ್ದು. ಜೊತೆಗೆ ಜಗ್ಗ ಶಾಸಕ ಬೈರತಿ ಬಸವರಾಜ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಆಲ್ರೆಡಿ ರೌಡಿ ಶೀಟರ್ ಬಿಕ್ಲಿ ಶಿವ ಏನಿದ್ದಾನೆ ಇವರು ಅಂತರವನ್ನ ಕಾಯ್ಕೊಂಡಿರ್ತಾನೆ ಶಾಸಕ ಬೈರತಿ ಬಸವರಾಜ್ ಅವರಿಂದ. ಶಾಸಕ ಬೈರತಿ ಬಸವರಾಜ್ ತನ್ನ ಪ್ರಭಾವವನ್ನ ಬಿಕ್ಲಿ ಶಿವನ ಹತ್ಯೆ ಕೇಸ್ನಲ್ಲಿ ಬಳಸಿರೋದ್ರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ತನಿಖಾಧಿಕಾರಿಗಳು ಮಾಡಿರುವಂತದ್ದು. ಜುಲೈ 15ನೇ ತಾರೀಕು ರಾತ್ರಿ 8:15 ಸುಮಾರಿಗೆ ಬೆಂಗಳೂರಿನ ಭಾರತೀಯ ನಗರದಲ್ಲಿ ರೌಡಿ ಶೀಟರ್ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಸ್ವತಃ A1 ಆರೋಪಿಯಾಗಿರುವಂತಹ ಜಗದೀಶ್ ಹಾಗೂ ಆತನ ಸಹಚರರೇನಿದ್ದಾರೆ ಸುಮಾರು ಪ್ಲಾನ್ ಅನ್ನ ಮಾಡಿ 8-10 ಜನ ಸೇರಿ ರೌಡಿ ಶೀಟರ್ ಬಿಕ್ಲಿ ಶಿವನನ್ನ ನಡುರಸ್ತೆಯಲ್ಲಿ ಕೊಚ್ಚಿ ಕೊಲೆಯನ್ನ ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು A1 ಆರೋಪಿ ಜಗದೀಶ್ ಹಾಗೂ ಆತನ ಬಾಮೈದ ಏನಿದ್ದಾನೆ ಕಿರಣ್, ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರ್ತಾರೆ. ನಂತರದಲ್ಲಿ A1 ಜಗ್ಗ ಎಸ್ಕೇಪ್ ಆಗಿರ್ತಾನೆ. ಬೆಂಗಳೂರಿನಿಂದ ಚೆನ್ನೈನಿಂದ ದುಬೈಗೆ ಹಾರಿ ಅಲ್ಲಿ ಸರಿಸುಮಾರು 30 ದಿನಗಳ ಕಾಲ ತಲೆಮರೆಸುವಂತ ಕೆಲಸವನ್ನ ಮಾಡಿರ್ತಾನೆ. ಇಂಟರ್ ಕಾಲ್ಸ್ ಏನಿದೆ ರೌಡಿ ಶೀಟರ್ A1 ಆರೋಪಿ ಆಗಿರುವಂತ ಜಗ್ಗ ಜೊತೆಗೆ ಶಾಸಕ ಬೈರತಿ ಬಸವರಾಜ್ ಹಿಂದೆ ಇದ್ದಂತ ಫೋಟೋಗಳು, ಜೊತೆಗೆ ಘಟನೆ ಆದಂತ ದಿನ ಜುಲೈ 15ನೇ ತಾರೀಕು, ಅದಕ್ಕಿಂತ ಮುಂಚಿನ ದಿನ ಮಾತಾಡಿದಂತ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳೇನಿದೆ ಇವೆಲ್ಲವೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಮುಳುವಾಗುವಂತದ್ದು. ಈ ಹಿಂದೆ ಶಾಸಕರು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೇವಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಈಗ ಸದ್ಯ ಅಂದ್ರೆ ಕಲೆ ಹಾಕಿರುವಂತ ಎವಿಡೆನ್ಸ್ ಗಳೇನಿದ್ದಾವೆ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಸದ್ಯ ಸಿಐಡಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.